ಬಂದರೆ ಅಲ್ಲ ಭದ್ರಾಕ್ಷ, ಬಂದಾಯ್ತು. ರಾಧೆ, ಈ ಶಕ್ತಿಪೀಠವನ್ನು ಕೇವಲ ಸ್ತ್ರೀ ಶಕ್ತಿಯೇ ಹೊರತರಬಹುದು. ಮುಂದೆ ಬಾ ರಾಧೆ, ಮತ್ತೀ ಪಿಂಡವನ್ನು ಹೊರಗೆ ತಾ. ಮಾತೆ ಲಕ್ಷ್ಮಿಗೆ ಜೈ! ಮಾತೆ ಲಕ್ಷ್ಮಿಗೆ ಜೈ! ಮಾತೆ ಲಕ್ಷ್ಮಿಗೆ ಜೈ! ವೃಜವಾಸಿಗಳೇ, ವೃಂದಾವನಕ್ಕೆ ಮಾತೆಯ ಶಕ್ತಿಪೀಠವನ್ನು ಸ್ಥಾಪಿಸುವ ಸೌಭಾಗ್ಯ ಪ್ರಾಪ್ತವಾಗಿದೆ. ಗುರುದೇವ, ಇನ್ ಮುಂದೆ ಏನ್ ಮಾಡಬೇಕು? ನಂದ, ಸರ್ವಪ್ರಥಮ ನಾವು ವಿಧಿವಿಧಾನದ ಅನುಸಾರ ಈ ಪಿಂಡದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಹಾಗೆ ಮಾಡಲು ಈ ಪಿಂಡವನ್ನು ನಾವು 1 ದಿವಸ ಅನ್ನದಲ್ಲಿ, 1 ದಿವಸ ಜಲದಲ್ಲಿ, ಅದರ ನಂತರ ಹಾಲಿನಲ್ಲಿ ಮತ್ತು ಅದರ ನಂತರ ಜೇನಿನಲ್ಲಿಡಬೇಕು. ಆ ನಂತರ ಪಂಚತತ್ವಗಳಿಂದ ಈ ಪಿಂಡದ ಪೂಜೆಯಾಗುವುದು ಹಾಗೂ ಪೂರ್ತಿ ವೃಜಮಂಡಲದಲ್ಲಿ ಇದರ ಯಾತ್ರೆಯಾಗಬೇಕು. ಮತ್ತು ಆ ಯಾತ್ರೆಯ ನಂತರ ಮಾತೆಯ ಶಕ್ತಿಪೀಠದ ಸ್ಥಾಪನೆಯಾಗುವುದು. ಬಾರಾದೆ. ಮಾಡಲು ಹೋಗೋಣ, ಮಾತೆಯ ಶಕ್ತಿಪೀಠವನ್ನು ಸ್ಥಾಪಿತಗೊಳಿಸಲು ಹೋಗೋಣ. ಮಾತೆಯ ಖಂಡಿತ ರೂಪವನ್ನು ಸ್ಥಾಪನೆ ಮಾಡಲು ಹೋಗೋಣ. ಮಾತೆಯ ಶಕ್ತಿಪೀಠವನ್ನು ಸ್ಥಾಪಿತಗೊಳಿಸಲು ಹೋಗೋಣ. ಮಾತೆಯ ಖಂಡಿತ ರೂಪವನ್ನು. ಮಾತೆಯ ಹೃದಯದ ವಿಶಾಲ ಮಮತೆಯ ರೂಪವೇ, ದಾತೆಯ ಶಕ್ತಿಯ ಅನನ್ಯ ಕ್ಷಮತೆಯ ದೀಪವೇ, ಹೃದಯದಲ್ಲಿ ಹೃದಯದ ಭಾವದ ಸುಮಗಳ ಅರ್ಪಿಸಿ ಹೋಗೋಣ. ಸ್ಥಾಪನೆ ಮಾಡಲು ಹೋಗೋಣ, ಮಾತೆಯ ಶಕ್ತಿಪೀಠವನ್ನು ಸ್ಥಾಪಿತಗೊಳಿಸಲು ಹೋಗೋಣ. ಮಾತೆಯ ಖಂಡಿತ ರೂಪವನ್ನು. ಮಕಡಾಸುರ, ಬಾ, ಕೆಳಗೆ ಬಾ. ನೋಡು, ಸ್ವಯಂ ಭಗವಂತ ಕಂಸ ನಿನಗೆ ಆಶೀರ್ವಾದ ನೀಡಲು ಬಂದಿದ್ದಾರೆ. ಮಕಡಾಸುರ, ಭಗವಂತ, ನನಗನಿಸ್ತಿದೆ ಅವನು ಹಾಗೆಲ್ಲ ಕೆಳಗ್ ಬರಲ್ಲ. ನೀವು ನಿಮ್ಮ ಶಕ್ತಿ ಪ್ರದರ್ಶನನ ಮಾಡಲೇಬೇಕು. ನಿಲ್ಲು. ನಿನ್ನ ಶತ್ರುವಲ್ಲ, ನಿನ್ನ ಶುಭಕ್ಕಾಗಿಯೇ ಬಂದಿದ್ದು. ನನ್ನ ಶುಭಕ್ಕಾಗಿ? ಹೌದು ಮಕಡಾಸುರ, ಆ ಲಕ್ಷ್ಮಿಯ ಕಾರಣಕ್ಕೆ ನೀನು ಜಗತ್ತನ್ನೇ ತ್ಯಜಿಸಬೇಕಾಯಿತು. ಎಲ್ಲಿ ಲಕ್ಷ್ಮಿಯ ವಾಸವಿರುವುದೋ ಅಲ್ಲಿ ನೀನಿರಲಾಗದು. ಜನರು ನಿನ್ನ ಮನೆಯಿಂದ ಓಡಿಸುತ್ತಾರೆ ಅಲ್ಲವೇ? ಇದೇ ಕಾರಣಕ್ಕೆ ನಾನು ಈ ಕತ್ತಲಿನ ಗುಹೆಯಲ್ಲಿರೋದು. ಆದರೆ ನಾನು ನಿನ್ನನ್ನು ಜನರಿರುವಲ್ಲಿಗೆ ಕರೆದೊಯ್ಯುತ್ತೇನೆ. ಅದು ಸಾಧ್ಯನೇ ಇಲ್ಲ. ಒಮ್ಮೆ ನಾನು ಹಾಗೇನಾದ್ರೂ ಮಾಡಿದ್ರೆ ಆ ಲಕ್ಷ್ಮಿ ನನ್ನ ನಾಶ ಮಾಡಿಬಿಡ್ತಾಳೆ. ಅವಳು ನಿನ್ನನ್ನು ನಾಶ ಮಾಡುವುದಲ್ಲ, ನೀನು ಬಯಸಿದರೆ ಈಗಲೇ ಅವಳ ಹತ್ಯೆ ಮಾಡಬಹುದು. ಅದೇಗ್ ಸಾಧ್ಯ? ಲಕ್ಷ್ಮಿ ಈ ಸಮಯದಲ್ಲಿ ಮನುಷ್ಯ ರೂಪದಲ್ಲಿ ಭೂಮಿಯಲ್ಲಿದ್ದಾಳೆ ಮತ್ತು ನಿನ್ನ ಶಕ್ತಿಯ ಎದುರು ಅವಳು ಶಕ್ತಿಹೀನ ಮತ್ತು ಅಸಹಾಯಕಳು. ಎಷ್ಟೋ ಯುಗದಿಂದ ನಾನು ಈ ಕ್ಷಣದ ಪ್ರತೀಕ್ಷೆ ಮಾಡ್ತಿದ್ದೆ ಮಹಾರಾಜ. ಮತ್ತೆ ವಿಳಂಬ ಇನ್ನೇಕೆ? ಶುಭಸ್ಯ ಶೀಘ್ರಂ. ಲಕ್ಷ್ಮಿ, ಬರ್ತಿದ್ದೀನಿ ನಾನು ನನ್ನ ಪ್ರತೀಕಾರ ಪಡೆಯೋಕೆ. ಇನ್ನು ನಿನ್ನ ಕೆಲವೇ ಶ್ವಾಸ ಉಳಿದಿರೋದು. ನಿನ್ನ ಕ್ಷಣ ಎಣ್ಸೋಕೆ ಪ್ರಾರಂಭ ಮಾಡು.
ಈಗ ಸಿಗಲಿದೆ ಆ ರಾಧೆಗೆ ಉತ್ತರ, ಆಗಲಿದೆ ಆ ಶಕ್ತಿಯ ನಾಶ. ನಾರಾಯಣ ನಾರಾಯಣ. ಪ್ರಭು, ಈ ಮಕಡಾಸುರ ಯಾವ ಅಸುರ? ಮತ್ತಿವನಿಗೆ ಮಾತೆ ಲಕ್ಷ್ಮಿಯೊಂದಿಗೆ ಶತ್ರುತ್ವ ಯಾಕೆ ಪ್ರಭು? ದೇವರ್ಷಿ, ದೇವಿ ಲಕ್ಷ್ಮಿಯ ಒಂದು ರೂಪವೇ ಗುಪ್ತಲಕ್ಷ್ಮಿ. ಗುಪ್ತಲಕ್ಷ್ಮಿಯೇ? ಹಾ ದೇವರ್ಷಿ, ಯಾರ ಜೀವನಕ್ಕೆ ಲಕ್ಷ್ಮಿ ಎಷ್ಟು ದೊರೆಯುವಳೋ, ಯಾರ ಭಾಗ್ಯದಲ್ಲಿ ಎಷ್ಟು ಧನವಿದೆಯೋ ಅದನ್ನು ಗುಪ್ತಲಕ್ಷ್ಮಿಯೇ ನಿರ್ಧರಿಸುತ್ತಾಳೆ. ಮತ್ತಿದು ಸದಾ ಗುಪ್ತವಾಗಿರುತ್ತದೆ. ಇದರ ಕುರಿತು ಭಾಗ್ಯಕ್ಕೂ ಜ್ಞಾನವಿಲ್ಲ, ಅಥವಾ ನನಗೂ. ನಾರಾಯಣ ನಾರಾಯಣ. ಇಷ್ಟು ಗುಪ್ತ? ಆದರೆ ಪ್ರಭು, ದೇವಿ ಗುಪ್ತಲಕ್ಷ್ಮಿ ವಾಸ ಮಾಡುವುದೆಲ್ಲಿ? ದೇವರ್ಷಿ, ಗುಪ್ತಲಕ್ಷ್ಮಿಯ ವಾಸ ಇದೇ ವೈಕುಂಠದ ಮೇಲೆ ಕಮಲಮಂಡಲದಲ್ಲಿರುತ್ತದೆ. ಮತ್ತವಳ ಕಮಲಮಂಡಲದ ದ್ವಾರ ಇದೇ ವೈಕುಂಠದಿಂದಲೇ ಸಾಗುತ್ತದೆ. ಅಲ್ಲಿ ನೋಡಿ ಋಷಿವರ್ಯ. ನಾರಾಯಣ ನಾರಾಯಣ. ಪ್ರಭು, ಇದಂತೂ ಪೂರ್ಣವಾಗಿ ಬಹಳ ಅದ್ಭುತ ವಿಷಯ. ಮನುಷ್ಯನ ಧರ್ಮವೇ ಕರ್ಮಪಾಲನೆ ಮತ್ತು ದೇವಿ ಗುಪ್ತಲಕ್ಷ್ಮಿಯ ಧರ್ಮ ಅದರ ಅನುಸಾರ ಭಾಗ್ಯ ಮತ್ತು ಲಕ್ಷ್ಮಿಯ ನಿರ್ಧಾರ ಮಾಡುವುದು. ಆದರೆ ಪ್ರಭು, ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ಈ ಮಕಡಾಸುರನಿಗೆ ದೇವಿ ಗುಪ್ತಲಕ್ಷ್ಮಿ ಎಂದರೆ ಅದೇಕೆ ಭಯ? ದೇವರ್ಷಿ, ಕುಬೇರನಿಗೆ ಮಾಣಿಕನೆಂಬ ಪುತ್ರನಿದ್ದ. ಅವನಿಗೆ ಅತ್ಯಂತ ದುಃಖವಿತ್ತು. ಅವನ ಪಿತ ಕುಬೇರ ಧನದ ಸ್ವಾಮಿ. ಆದರೂ ಸಹ ಧನದ ಎಲ್ಲ ರಹಸ್ಯ ಗುಪ್ತಲಕ್ಷ್ಮಿಗೆ ತಿಳಿದಿದೆ ಎಂದು. ಹಾಗಾಗಿ ಧನದ ರಹಸ್ಯ ಅರಿಯಲೆಂದು ಒಂದು ದಿನ ಕುಬೇರ ಪುತ್ರ ಮಾಣಿಕ ಕಮಲಮಂಡಲ ತಲುಪಿದ. ಗುಪ್ತಲಕ್ಷ್ಮಿ, ಈ ರಹಸ್ಯ ನಾನು ತಿಳಿಲೇಬೇಕು. ಈ ಜಗತ್ತಿನಲ್ಲಿ ಯಾರ ಬಳಿ ಎಷ್ಟು ಧನವಿದೆ ಅಂತ. ಯಾರು ನೀನು? ನೀನು ಇದೇ ಕ್ಷಣದಲ್ಲಿ ನಿನ್ನ ವಾಸ್ತವಿಕ ರೂಪಕ್ಕೆ ಬರದಿದ್ದರೆ ನಾನು ನಿನ್ನನ್ನು ಭಸ್ಮ ಮಾಡುತ್ತೇನೆ. ಕುಬೇರ ಪುತ್ರ ಮಾಣಿಕ? ಹಾ ದೇವಿ, ನಾನು ನಿನ್ನ ರಹಸ್ಯವನ್ನ ತಿಳಿಲೇಬೇಕು. ಏನು ನಿನ್ನ ವಾಸ್ತವಿಕತೆ? ನೀನು ಅಕ್ಷಮ್ಯ ಅಪರಾಧ ಮಾಡಿದೆ ಮಾಣಿಕ. ನೀನು ಜಗತ್ತಿನ ನಿಯಮಗಳನ್ನು ಮುರಿದೆ. ನೀನು ನನ್ನ ರಹಸ್ಯ ಅರಿಯುವ ಪ್ರಯತ್ನ ಮಾಡಬಾರದಿತ್ತು. ದೇವಿ, ನಾನೇನ್ ಮಾಡಿದ್ದೀನೋ ಅದು ನನ್ನ ಅಧಿಕಾರವಾಗಿತ್ತು. ನನ್ನ ತಂದೆ ಧನಕ್ಕೆ ಸ್ವಾಮಿ, ಆದರೆ ದನ ಹಂಚುವವಳು ನೀನು. ದನದ ಹಂಚಿಕೆ ಹೇಗಾಗಬೇಕು, ಜಗತ್ತಿನಲ್ಲಿ ಯಾರ ಬಳಿ ಎಷ್ಟು ದನವಿದೆ, ಈ ವಿಷಯ ತಿಳಿಯುವುದು ನನ್ನ ಅಧಿಕಾರ. ಈ ಗುಪ್ತ ಭೇದವನ್ನು ನೀನೆಂದಿಗೂ ತಿಳಿಯಲಾರೆ ಮಾಣಿಕ. ನೀನು ಅಧಿಕಾರವಿಲ್ಲದೆ ಇಲ್ಲಿ ಪ್ರವೇಶ ಮಾಡಿರುವೆ. ಆದ್ದರಿಂದ ನಿನಗೆ ಶಾಪ ನೀಡುತ್ತೇನೆ. ಯಾವ ಜೇಡದ ರೂಪ ಧಾರಣೆ ಮಾಡಿದ್ದೀಯೋ ಅದೇ ಜೇಡದ ರೂಪದಲ್ಲಿ ಸದಾ ಜಗತ್ತಿನಲ್ಲಿ ಅಲೆಯಬೇಕು. ಎಲ್ಲಿ ನನ್ನ ವಾಸವಿರುವುದೋ ಅಲ್ಲಿ ನೀನೆಂದಿಗೂ ಇರಲಾಗದು. ಇಂದಿನಿಂದ ನಿನ್ನನ್ನು ಜಗತ್ತಿನಲ್ಲಿ ಮಕಡಾಸುರ ಎನ್ನುತ್ತಾರೆ. ಇಲ್ಲ ದೇವಿ, ಅಂತ ಅನರ್ಥ ಮಾಡಬೇಡಿ. ಮತ್ತು ಆಗಿಂದ ಕುಬೇರ ಪುತ್ರ ಮಾಣಿಕ ಮಕಡಾಸುರನ ರೂಪದಿಂದ ಜಗತ್ತಿನಲ್ಲಿ ಅಲೆಯುತ್ತಿದ್ದಾನೆ ಮತ್ತು ದೇವಿ ಲಕ್ಷ್ಮಿಗೆ ಪರಮ ಶತ್ರುವಾಗಿದ್ದಾನೆ. ಲಕ್ಷ್ಮಿ, ನೀನು ನನ್ನನ್ನ ಮಾಣಿಕನಿಂದ ಮಕಡಾಸುರ ಮಾಡ್ಬಿಟ್ಟೆ. ಇವತ್ತು ಇದೇ ಮಕಡಾಸುರ ನಿನ್ನ ನಾಶ ಮಾಡ್ತಾನೆ. ನಂದ ಒಂದು ಮನೆಯನ್ನೂ ಬಿಡುವಂತಿಲ್ಲ. ಅನ್ನ ಜಲ ಹಾಲು ಪ್ರತಿಯೊಂದು ಮನೆಯಿಂದಲೂ ಬರಬೇಕು. ಆಗಲೇ ಮಾತೆಯ ಶಕ್ತಿಪೀಠದ ಸ್ಥಾಪನೆಯಾಗುವುದು ಮತ್ತು ನಮ್ಮೆಲ್ಲರ ಮೇಲೆ ಮಾತೆಯ ಕೃಪೆ ಇರುವುದು. ಗುರುದೇವ, ನೀವು ಚಿಂತೆ ಮಾಡಬೇಡಿ. ನಾನು ಎಲ್ರಿಗೂ ಆಮಂತ್ರಣ ಕಳಿಸಿದ್ದೀನಿ. ಗೊಲ್ಲ, ನನ್ನ ದೇವಿ ರೂಪ ಎಲ್ಲಿ ತನಕ ಇಲ್ಲೇ ಇರುತ್ತೆ.
ಅಲ್ಲಿ ಶಕ್ತಿಪೀಠದ ಸ್ಥಾಪನೆ ಆಗೋ ತನಕ, ಮತ್ತೆ ಆ ಸ್ಥಾಪನೆ ಆದ್ಮೇಲೆ ನಾನು ಈ ರಾಧೆ ರೂಪದಲ್ಲಿ ಇರ್ತೀನಿ. ಆಮೇಲೆ ನನಗೆ ಯಾವ ಸ್ಮರಣೆನೂ ಇರಲ್ಲ. ಆಮೇಲೆ ನೀನು ಮತ್ತೆ ನಿನ್ ಲೀಲೆನೇ ಇರೋದು. ಮತ್ತೆ ನಾನು ನನ್ನ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತೀನಿ. ಸತ್ಯ ಹೇಳರದಿ, ನನ್ಗಂತೂ ನೀನು ಹೀಗೆ ಇಷ್ಟ ಆಗ್ತೀಯ. ಒಂದ್ಸಲ ಕೋಪ ಮಾಡ್ಕೊಳ್ತೀಯ, ಒಂದ್ಸಲ ಜಗಳ ಮಾಡ್ತೀಯ. ಹೌದಾ? ಹಾರದಿ. ಕಾಪಾಡಿ 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 ಯಾರೋ ದೊಡ್ಡ ಅಪಾಯದಲ್ಲಿದ್ದಾರೆ. ನಡಿ ಕೃಷ್ಣ, ನಡಿ ರದಿ, ನಡಿ ಹೋಗಿ ನೋಡೋಣ. ಕಾಪಾಡಿ ಕಾಪಾಡಿ ಓಹೋ, ನೀನೇನ ಆ ಲಕ್ಷ್ಮೀ ರೂಪಿ ರಾಧೆ? ನೀನಾಗೆ ಬಂದಿದ್ದು ಒಳ್ಳೇದೇ ಆಯ್ತು. ನಿನ್ನ ಅಂತ್ಯ ಮಾಡೋದಕ್ಕೆ ಬಂದಿದ್ದು ನಾನು. ಈ ಮಾವ ಕಂಸ ಅಂತೂ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತಾನೆ. ಈಗ ಇವನನ್ನು ಕಳ್ಸಿದ್ದಾನೆ ಸಾಯ್ಸಕ್ಕೆ. ನಿನ್ನ ಅಂತ್ಯ ಹತ್ರ ಆಗಿದೆ ರಾಕ್ಷಸ. ಇವನು ಮಕಡಾಸುರ, ಲಕ್ಷ್ಮಿಯ ಶತ್ರು. ಖಂಡಿತ ಇವನು ದೇವಿಯ ಶಕ್ತಿಪೀಠದ ಸ್ಥಾಪನೆಗೆ ವಿಘ್ನ ಮಾಡಲು ಬಂದಿದ್ದಾನೆ. ರಾಧೆ, ನೀನೇನಾದರೂ ಇಲ್ಲಿ ಒಂದು ಕ್ಷಣ ನಿಂತರೆ ಅಥವಾ ಇವನ ಒಂದು ನಕಾರಾತ್ಮಕ ಶಕ್ತಿಯನ್ನು ಎದುರಿಸುವಂತಾದರೆ ನೀನು ಶಕ್ತಿಪೀಠದ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಈಗಲೇ ನೀನು ಕೃಷ್ಣನ ಜೊತೆ ಒಂದು ಸುರಕ್ಷಿತ ಸ್ಥಾನಕ್ಕೆ ಹೋಗಬೇಕು. ಈಗಲೇ. ಗುರುದೇವ, ಈ ರಾಕ್ಷಸನನ್ನ ಏನು ಮಾಡಕ್ಕಾಗಲ್ಲ. ರಾಧಿ, ನಮ್ಗೆ ಗುರುದೇವ ಏನಾದ್ರೂ ಹೇಳಿದ್ರೆ ನಾವು ಅವ್ರ ಮಾತನ್ನ ಕೇಳಲೇಬೇಕು. ರಾಧೆ, ಶೀಘ್ರವಾಗಿ ಹೋಗು. ಗುರುದೇವ, ನಡಿ ಕೃಷ್ಣ, ನಡಿ. ಲಕ್ಷ್ಮಿ, ನನ್ನಿಂದ ತಪ್ಪಿಸ್ಕೊಂಡು ನೀನ್ ಎಲ್ಗೂ ಹೋಗ್ತೀಯ? ಇವತ್ತು ನಿನ್ನ ಅಂತ್ಯ ಆಗ್ಲೇಬೇಕು. ರಾಕ್ಷಸ, ತುಂಬಾ ದಿನದಿಂದ ನಾನು ರಾಕ್ಷಸರಿಗಾಗಿ ಕಾಯ್ತಿದ್ದೆ. ಒಳ್ಳೇದಾಯ್ತು ನೀನ್ ಬಂದಿದ್ದು. ಇವತ್ತು ಬಹಳ ದಿನಗಳ ನಂತರ ನನ್ ಗದೆ ಮೇಲಿದ್ದ ಧೂಳು ಶುಚಿ ಆಗುತ್ತೆ. ಗುರುದೇವ, ನೀವು ಊರಿನ ಜನರ ರಕ್ಷಣೆ ಮಾಡಿ. ಈ ಮಕಡಾಸುರಂಗೆ ನಾನು ಒಬ್ನೇ ಸಾಕಾಗುತ್ತೆ. ಬಾಲಕ, ಈ ಮುದ್ಗಲ ಯಾರಿಗ್ ತೋರಿಸ್ತಾ ಇದೆಯಾ ನೀನು? ನಾನು ನನ್ನ ಬಲೆನ ಹೇಗ್ ಬೀಸ್ತೀನಿ ಅಂದ್ರೆ ನೀನು ಮತ್ತೆ ನಿನ್ನ ಈ ಮುದ್ಗಲ ಎರಡು ಸೋತು ಕೆಳಗ್ ಬೀಳಬೇಕು. ಮಕಡಾಸುರ, ನೀವು ರಾಕ್ಷಸರ ಸಮಸ್ಯೆನೇ ಇದು. ನೀವು ಮಾತಲ್ಲಿ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿರಲ್ಲ. ಮತ್ ವ್ಯರ್ಥವಾಗಿ ನನ್ನ ನಿಮ್ ಶತ್ರು ಅನ್ಕೋತೀರಾ. ಮತ್ ನನ್ ಕೈಯಲ್ಲಿ ಸಾಯೋದಲ್ದೆ ನಾನ್ ಸಾಯಿಸೋ ರಾಕ್ಷಸರ ಸಂಖ್ಯೆನೂ ಹೆಚ್ಚು ಮಾಡ್ತಾ ಇರ್ತೀರಾ. ಬಾಲಕ, ನಿನ್ ಜೊತೆ ನನ್ಗೇನು ಶತ್ರುತ್ವ ಇಲ್ಲ. ನನ್ನ ಶತ್ರು ಆ ಬಾಲಕಿ ಮಾತ್ರ. ಹೌದಾ ಮಕಡಾಸುರ? ಅಂದ್ರೆ ನೀನು ರಾಧೆನ ಸಾಯಿಸೋಕ್ ಬಂದಿದ್ದ. ಆದ್ರೆ ಕೃಷ್ಣನ್ ಮೇಲೆ ದಯೆ ಯಾಕೆ? ಕೃಷ್ಣ ನಿನ್ ಮಿತ್ರನ. ಆ ರಾಧೆನ ಕಾಪಾಡೋಕ್ ಯಾರೇ ಬಂದ್ರು ಅವರೆಲ್ಲ ನನ್ನ ಶತ್ರುನೇ. ಮಕಡಾಸುರ, ಕೆಲವರು ಕೃಷ್ಣನ ಸಾಯಿಸೋಕ್ ಬರ್ತಾರೆ, ಮತ್ ಕೆಲವರು ರಾಧೆನ ಸಾಯಿಸೋಕ್ ಬರ್ತಾರೆ. ಮತ್ತ ಎಲ್ಲಾ ರಾಕ್ಷಸರು ನನ್ ಕೈಯಿಂದಾನೇ ಸಾಯ್ತಾರೆ. ಆದ್ರೆ ನನ್ನ ಸಾಯಿಸೋಕ್ ಯಾರು ಬರಲ್ಲ. ಆಶ್ಚರ್ಯ ತಾನೆ? ಅನ್ಸತ್ತೆ ನೀನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಂದಿರೋದು. ಸರಿ, ಎಲ್ಲರಿಗಿಂತ ಮೊದಲು ನಾನು ನಿನ್ನ ಅಂತ್ಯ ಮಾಡ್ತೀನಿ. ಮಕಡಾಸುರ, ಏನಾದ್ರೂ ಮಾಡು, ಆದ್ರೆ ನಾನ್ ನಿನ್ ಬಲೆಗೆ ಬೀಳೋನಲ್ಲ.
ನಾನಿನ್ನ ಜೀವಂತವಾಗಿ ಬಿಡೋದಿಲ್ಲ ಮುದ್ಗಲಧಾರಿ. ಮಕಡಾಸುರ, ನಿನ್ಗೀಗ ವಿಶ್ರಾಂತಿ ಅಗತ್ಯ ಇದೆ. ಇಲ್ಲ ಗುಲ್ಲ, ಇನ್ನಾಗಲ್ಲ. ನಾವೆಷ್ಟು ಅಂತ ಹೊರಡ್ತಿರೋದು? ರಾಧೆ, ಈಗ ಯೋಚನೆ ಮಾಡ್ಬೇಡ. ಇಲ್ಲಿಂದ ಆದಷ್ಟು ಬೇಗ ಹೋಗ್ಬೇಕು, ಇಲ್ದಿದ್ರೆ ಆ ಮಕಡಾಸುರ ಬರ್ತಾನೆ. ಕೃಷ್ಣ, ನೀನ್ ಇದೇನ್ ಮಾತಾಡ್ತಾ ಇದ್ಯಾ? ನೀನು ಪರಮಾವತಾರಿ ಶ್ರೀ ಕೃಷ್ಣ ಮತ್ತೆ ಒಬ್ಬ ರಾಕ್ಷಸಂಗಿದ್ರೆ ಓಡ್ತಾ ಇದ್ಯಾ? ಇದು ಜಗತ್ತಿಗೆಲ್ಲ ಗೊತ್ತಾದ್ರೆ ಈ ಜಗತ್ತು ಏನ್ ಹೇಳುತ್ತೆ? ಏನ್ ಹೇಳುತ್ತೆ ಗುಲ್ಲ? ಜನರಿಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ದ ಹಾಗಾಗುತ್ತೆ. ದೇವ್ರೇ ಸ್ವತಃ ಕಷ್ಟದಲ್ಲಿದ್ರೆ ಮತ್ತೆ ಭಕ್ತರ ರಕ್ಷಣೆ ಯಾರ್ ಮಾಡೋದು? ಅದೇ ನೀನ್ ಸತ್ಯ ಹೇಳ್ತಿದ್ಯಾ, ಆದ್ರೆ ನೀನು ನಿಶ್ಚಿಂತೆಯಿಂದ ಇರು. ನಾನು ಜಗತ್ತಿಗೆ ಈ ಪ್ರಶ್ನೆ ಕೇಳೋ ಅವಕಾಶ ಕೊಡೋದೇ ಇಲ್ಲ. ನೀನ್ ನನ್ ಮಾತನ್ನ ಗಂಭೀರವಾಗಿ ತಗೋತಾ ಇಲ್ಲ. ಆದ್ರೆ ನೀನ್ ಹಿಂಗ್ ಮಾಡ್ತಾ ಇರೋದನ್ನ ಜನರು ಅದ್ರ ಬಗ್ಗೆ ಪ್ರಶ್ನೆ ಮಾಡೇ ಮಾಡ್ತಾರೆ. ಅವರು ಖಂಡಿತ ಕೇಳ್ತಾರೆ, ನೀನು ಭಗವಂತ ಆಗಿದ್ರು ಸಹ ಬೆಣ್ಣೆ ಯಾಕತ್ತಿದ್ದೆ? ನೀನು ಕಂಸನ ವಧೆ ಮಾಡ್ಲೇಬೇಕಿದ್ರೆ ಇಷ್ಟೊಂದು ಪ್ರತೀಕ್ಷೆ ಯಾಕೆ ಮಾಡ್ದೆ? ಅಲ್ದೆ ಧರ್ಮ ವ್ಯವಸ್ಥೆನ ಸ್ಥಾಪನೆ ಮಾಡೋದಾದ್ರೆ ಕಂಸನ ಮೃತ್ಯು ನಂತರ ಇನ್ನು ಸರಳವಾಗಿ ಆಗ್ತಿತ್ತು. ರಾಧೆ, ನೀನ್ ಸತ್ಯ ಹೇಳ್ತಿದ್ಯಾ? ಅದಕ್ಕೆ ಗೊಲ್ಲ, ನಾನು ಮಕಡಾಸುರನ್ನ ವಧೆ ಮಾಡಕ್ ಹೋಗ್ತಿದ್ದೀನಿ. ಯಾಕಂದ್ರೆ ನಾನು ಬಯಸೋದಿಲ್ಲ ಜನರು ನನ್ನ ಪ್ರಶ್ನೆ ಮಾಡೋದನ್ನ. ಈ ರಾಧೆ ಸಹ ಕೃಷ್ಣನಾಗನ್ನೋದನ್ನ. ರಾಧೆ, ಕೃಷ್ಣ, ನೀನ್ ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡ್ತಿದ್ರೆ ನಾನು ಕ್ಷಣನೂ ಅಲ್ಲಿ ನಿಂತ್ಕೊಳ್ಳೋದಿಲ್ಲ. ರಾಧೆ, ನಾನು ಪರಮಾವತಾರಿ ಶ್ರೀ ಕೃಷ್ಣನೇ, ಮತ್ತೆ ನೀನು ದೇವಿ ಲಕ್ಷ್ಮಿಯ ಅವತಾರ. ಆದ್ರೆ ವಿಷಯ ನಮ್ಮ ಅವತಾರದಲ್ಲ, ಬದಲಿಗೆ ಧರ್ಮದ ಸ್ಥಾಪನೆ ಮಾಡುವುದು. ಮತ್ತೆ ನಮ್ಮ ಕರ್ಮದಿಂದ ತಾನೇ ಮನುಷ್ಯನ ಮನಸ್ಸಲ್ಲಿ ಕರ್ಮದ ಮಹತ್ವ ಸ್ಥಾಪನೆ ಆಗೋದು. ದೇವರಿಂದನೇ ಈ ಜಗತ್ತಿಗೆ ಜ್ಞಾನ ಸಿಗ್ಬೇಕು. ಯಾವ ಮನುಷ್ಯ ಕರ್ಮನ ತನ್ನ ದೇವ್ರು ಅನ್ಕೊಂತಾನೋ ಅವನು ದೇವ್ರಿಗಿಂತ ಶ್ರೇಷ್ಠ. ನಂಗೆ ಅರ್ಥ ಆಯ್ತು ಗೊಲ್ಲ. ಈಗ ಹೇಳು, ನಾನ್ ಏನ್ ಮಾಡ್ಬೇಕು ಅಂತ? ರಾಧೆ, ನಿನ್ಗೆ ಆ ಗುಹೆ ಕಾಣ್ತಿದ್ಯಾ? ಹಾಗಲ್ಲ, ನಾವು ಆ ಗುಹೆ ಒಳಗಡೆ ಹೋಗ್ಬೇಕು. ನಡಿ ರಾಧೆ. ಬಾಲಕ, ಇನ್ನು ನೀನು ನನ್ನ ದಾಳಿ ಎದುರಿಸೋಕೆ ಸಿದ್ಧವಾಗು. ಇದೇನಾಗ್ತಿದೆ? ನನ್ಗ್ಯಾಕೇನು ಕಾಣ್ತಾ ಇಲ್ಲ. ಈ ಮಕಡಾಸುರ ಎಲ್ಲಿ ಹೋಗ್ಬಿಟ್ಟ? ಮಕಡಾಸುರ, ಎಲ್ಲ ಅಡಿಗೆ ಕೂತಿದ್ಯಾ? ಎದ್ರುಗೋ ಮಕಡಾಸುರ! ಅಯ್ಯೋ ಭಗವಂತ, ಇಲ್ಲಿ ದೊಡ್ಡ ದೊಡ್ಡ ಅಸುರರ ಕಥೆನೇ ಬೆಣ್ಣೆ ಆಗೋಗಿದೆ. ಅಲ್ಲಿ ಈ ಮಕುಡಾಸುರ ಏನ್ ಮಾಡ್ತಾನೆ? ಆ ವಿಶ್ವಾಸ ಇದೆಯಾ ನಿಮ್ಗೆ? ನೀನು ಜಿಗಣೆ ನೋಡಿರುವೆಯ ಭದ್ರಾಕ್ಷ? ಆ ಜಿಗಣೆ ಅದೇ ನದಿಲಿರೋದು. ಮತ್ತೆ ಸ್ನಾನಕ್ಕೆ ಹೋದ್ರೆ ಗಟ್ಟಿಯಾಗಿ ಹಿಡ್ಕೊಂಡು ರಕ್ತ ಹೀರ್ಬಿಡುತ್ತಲ್ಲ ಆ ಜಿಗಣೆ. ಮತ್ತು ಶರೀರಕ್ಕೆ ಗಟ್ಟಿಯಾಗಿ ಅಂಟಿಕೊಂಡು ಪೂರ್ಣ ರಕ್ತ ಹೀರುವವರೆಗೆ ಬಿಡುವುದಿಲ್ಲ. ಅದೇನೋ ಸರಿ ಭಗವಂತ, ಆದ್ರೆ ಈ ಮಾತು ನನಗ್ಯಾಕೆ ಹೇಳ್ತಿದ್ದೀರಿ? ಈ ಮಕಡಾಸುರ ಅದೇ ಜಿಗಣೆಗೆ ಸಮಾನ. ಅವನು ಶತ್ರುವನ್ನು ತನ್ನ ಜಾಲದಲ್ಲಿ ಬಂಧಿಸುವವರೆಗೆ ಶತ್ರುವಿಗೆ ತಿಳಿಯುವುದೇ ಇಲ್ಲ. ಮತ್ತು ಯಾವಾಗ ಅರಿವಾಗುವುದೋ
ಅಷ್ಟರಲ್ಲಿ ಸಮಯ ಮೀರಿರುತ್ತದೆ. ಅಷ್ಟ್ರಲ್ಲಿ ಅವರಿಗೆ ಕಂಸನಾಮ ಸತ್ಯ ಆಗಿರುತ್ತೆ. ಈಗ ಈ ಮಕಡಾಸುರ ಪಣ ತೊಟ್ಟಿದ್ದಾನೆ ಲಕ್ಷ್ಮಿಯನ್ನು ನಾಶ ಮಾಡಲು. ಆ ಪ್ರಕಾಶವನ್ನು ನುಂಗುವ ಕತ್ತಲೆಯಂತೆ ಇನ್ನು ಆ ಪರಮಾವತಾರಿ ಕೃಷ್ಣನ ಶಕ್ತಿ, ರಾಧೆಯ ಅಂತ್ಯ ನಿಶ್ಚಿತವಾಗಿದೆ. ಕಂಡೆಯ ಚಕ್ರಧಾರಿ ಹೀಗೆಯೇ ಒದ್ದಾಡುವಳು. ರಾಧೆ, ಈಗ ನಾವಿಲ್ಲಿ ಸುರಕ್ಷಿತವಾಗಿದ್ದೀವಿ. ಕೇವಲ ಸುರಕ್ಷಿತ ಅಷ್ಟೇ ಅಲ್ಲ, ಬದಲಿಗೆ ಮೃತ್ಯುವಿನ ಸಮೀಪನೂ. ಕೃಷ್ಣ, ಈ ರಾಕ್ಷಸ ಅಂತೂ ಇಲ್ಲಿಗೂ ಬಂದಿದ್ದಾನೆ. ಕೃಷ್ಣ! ರಾಧೆ! ಮಕಡಾಸುರ, ಎಲ್ಲಿದ್ಯಾ ನೀನು? ಎದ್ರಿಗ್ ಬಾ, ನನ್ ಕೈಯಿಂದ ಪಾರಾಗಕ್ಕಾಗಲ್ಲ. ರಾಧೆ! ರಾಧೆ! ಮಕಡಾಸುರ! ಕೃಷ್ಣ, ನೀನಿಲ್ಲಿ? ಮತ್ ರಾಧೆ ಎಲ್ಲಿದ್ದಾಳೆ? ರಾಧೆನ ಮಕಡಾಸುರ ಎತ್ಕೊಂಡು ಹೋಗ್ಬಿಟ್ಟ. ಏನು? ಆದ್ರೆ ಹೇಗೆ? ಅಣ್ಣ, ಇನ್ನು ಆ ಮಕಡಾಸುರ ರಾಧೆಗೆ ಏನಾದ್ರೂ ಮಾಡೋದ್ರಲ್ಲಿ ನಾವು ಅಲ್ಲಿಗೆ ಹೋಗ್ಲೇಬೇಕು. ನಡಿಯೋಣ ಕೃಷ್ಣ, ನಡಿ. ಮಕಡಾಸುರ! ಕಾಪಾಡು ಕೃಷ್ಣ! ಕೃಷ್ಣ! ಕಾಪಾಡು ಕೃಷ್ಣ! ರಾಧೆ ರೂಪಿ ಲಕ್ಷ್ಮಿ, ನೀನದೆಷ್ಟೇ ಪ್ರಯತ್ನ ಪಟ್ರು ಇವತ್ತು ನಾನು ನಿನ್ನ ಅಂತ್ಯ ಮಾಡೇ ಮಾಡ್ತೀನಿ. ನೀನು ನನಗೆ ಮಕಡಾಸುರ ಆಗೋ ಶಾಪ ಕೊಟ್ಟಿಯಲ್ಲ, ಇವತ್ತು ನನ್ನ ಪ್ರತೀಕಾರ ಪೂರ್ತಿಯಾಗುತ್ತೆ. ನಾರಾಯಣ ನಾರಾಯಣ. ಪ್ರಭು, ಮಾತೆ ಲಕ್ಷ್ಮಿಯವಳಿಗೆ ಶಕ್ತಿಯ ರೂಪಗಳ ವಾಸವಿದೆ. ಆದರೆ ಅವರು ಮಕಡಾಸುರನನ್ನು ಏಕೆ ಎದುರಿಸುತ್ತಿಲ್ಲ ಪ್ರಭು? ದೇವರ್ಷಿ, ಮಕಡಾಸುರನಿಗೆ ಒಂದು ವರದಾನವಿದೆ. ಎಲ್ಲಿ ಅವನ ಅಧಿಪತ್ಯವಿದೆಯೋ ಅಲ್ಲಿ ದೇವಿ ಲಕ್ಷ್ಮಿ ತನ್ನ ಶಕ್ತಿಯ ಪ್ರಯೋಗ ಮಾಡಲಾಗದು, ಮತ್ತು ಎಲ್ಲಿ ದೇವಿ ಲಕ್ಷ್ಮಿಯ ವಾಸವಿದೆಯೋ ಅಲ್ಲಿ ಮಕಡಾಸುರ ನೆಲೆಸಲಾಗದು. ಆದ್ರೆ ಕೃಷ್ಣ, ಆ ಮಕಡಾಸುರ ರಾಧೆನ ಎತ್ಕೊಂಡು ಎಲ್ಲೋದ? ಅಣ್ಣ, ಮಕಡಾಸುರನಂತ ರಾಕ್ಷಸರು ಎಲ್ಲಿರ್ತಾರಂತ ನನ್ ಗೊತ್ತಿದೆ. ಎಲ್ಲಿ ಯಾರು ಹೋಗೋದಿಲ್ವೋ ಅಲ್ಲಿ ಅವಂದೇ ಸಾಮ್ರಾಜ್ಯ. ಕಾಪಾಡು ಕೃಷ್ಣ! ಕೃಷ್ಣ! ಈಗ ನೀನು ಇಲ್ಲಿಂದ ಹೇಗ್ ತಪ್ಪಿಸ್ಕೋತ್ಯಾ ಲಕ್ಷ್ಮಿ? ಇನ್ನು ನಿನ್ನ ಅಂತ್ಯ ಹತ್ರ ಆಗಿದೆ. ಕೃಷ್ಣ! ಅಣ್ಣ, ಮಕಡಾಸುರ ಬಹುಶಃ ಗುಹೆ ಒಳಗಡೆ ಇರ್ಬೋದು. ಅಣ್ಣ, ಖಂಡಿತ ಮಕಡಾಸುರ ಇಲ್ಲೇ ಎಲ್ಲೋ ಇರ್ತಾನೆ, ಈ ಗುಹೆ ಒಳಗಡೆ. ಆದ್ರೆ ಕೃಷ್ಣ, ಈ ಗುಹೆ ಬಾಗ್ಲು ಮುಚ್ಚಿದೆ. ಕಾಪಾಡು ಕೃಷ್ಣ! ಕೃಷ್ಣ! ಇದು ರಾಧೆದೇ ಧ್ವನಿ. ರಾಧೆ ಇದೇ ಗುಹೆ ಒಳಗಡೆ ಇದ್ದಾಳೆ. ಅಣ್ಣ, ಏನಾದ್ರೂ ಮಾಡು ಅಣ್ಣ, ಏನಾದ್ರೂ ಮಾಡು. ಕೃಷ್ಣ, ನೀನ್ ಚಿಂತೆ ಮಾಡ್ಬೇಡ. ಬಲರಾಮ ಇರೋವಾಗ ಯಾವ ಗುಹೆ ದಾರಿನೂ ಮುಚ್ಚಿರೋಕ್ಕಾಗಲ್ಲ. ನಾನ್ ಈಗ್ಲೇ ಈ ಗುಹೆ ಒಳಗಡೆ ಹೋಗೋಕೆ ಒಂದ್ ಮಾರ್ಗ ಹುಡುಕ್ತೀನಿ. ಇಷ್ಟೆಲ್ಲ ಜೇಡು, ಇವೆಲ್ಲ ನನ್ ಕಡೆನೇ ಬರ್ತಿದೆ. ಇಲ್ಲಂತೂ ನನ್ ಶಕ್ತಿ ಕೆಲ್ಸಾನೇ ಮಾಡಲ್ಲ. ಕಾಪಾಡಿ! ಕೃಷ್ಣ, ಇಲ್ಲಿಂದ ಮೊದಲು ನೀನ್ ಹೋಗು. ನಿನ್ ಹಿಂದೆ ನಾನ್ ಬರ್ತೀನಿ. ಆಗ್ಲಿ ಅಣ್ಣ.
ಜೇಡಗಳೇ, ನಿಮ್ಗೆ ಗೊತ್ತಿದ್ಯಾ ನೀವು ಯಾರ ಕಡೆ ಹೋಗ್ತಿದ್ದೀರಾ? ಇವಳು ರಾಧೆ ಅಂತ. ಇವಳಪ್ಪನ ಹತ್ರ 1 ಲಕ್ಷ ಹಸು ಇವೆ. 1 ಲಕ್ಷ. ಹೋಗಿ ಹೋಗಿ ಇಲ್ಲಿಂದ. ನೋಡಿದ್ಯಾ ರಾಧೆ, ನನ್ ಮೇಲೆ ಭಯ ಪಡ್ಕೊಂಡು ಎಲ್ಲ ಓಡೋದ್ವು. ನಾನ್ ನೋಡೋದಲ್ಲ ಕೃಷ್ಣ, ಆದ್ರೆ ನನಗ್ ಅನ್ನಿಸ್ತಾ ಇದೆ ನೀನ್ ನೋಡ್ತಾ ಇಲ್ಲ ಅಂತ. ನಾನು ಬಲೆಯಲ್ಲಿದ್ದೀನಿ. ಇಲ್ಲ ಇಲ್ಲ ರಾಧೆ, ಅದೆಲ್ಲ ವಿಷಯ. ನನ್ಗೂ ಕಾಣಿಸ್ತಿದೆ. ಮತ್ತೆ ಅಲ್ಲೇ ನಿಂತು ಯಾಕೆ ನೋಡ್ತಾ ಇದ್ಯಾ? ನನ್ನನ್ನ ಇಲ್ಲಿಂದ ಬಿಡ್ಸು. ಹೌದಲ್ಲ, ನಾನು ಇದನ್ನ ಮರ್ತೇ ಬಿಟ್ಟಿದ್ದೆ. ಬಾಲಕ, ನೀನು ಖಂಡಿತವಾಗ್ಲೂ ಕೃಷ್ಣ ಇರಬೇಕು. ನಿನ್ನ ಮೃತ್ಯುನ ಇಷ್ಟೊಂದು ಬೇಗ ಗುರುತಿಸ್ದ್ಯಲ್ಲ ನೀನು, ಮಕ್ಡಾಸುರ. ಪ್ರಭು, ಈ ಮಕಡಾಸುರನ ಅಂತ್ಯ ಈ ರೀತಿ ಸಾಧ್ಯವಿಲ್ಲ. ಅವನನ್ನು ಅವನದೇ ರೂಪದಿಂದ ನಾಶ ಮಾಡಬೇಕು. ಇವನ ಅಂತ್ಯ ನಿಮ್ಮ ಅಂಶ ಅವತಾರದಿಂದಲೇ ಸಾಧ್ಯವಿದೆ. ನನ್ ಗೊತ್ತಾಯ್ತು ಗುರುದೇವ. ಈಗ ನಾನು ಏನ್ ಮಾಡ್ಬೇಕಂತ? ಓಂ ನಮೋ ಭಗವತಿ ವಾಸುದೇವಾಯ ನಮಃ. 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 ನಡಿ ರಾಧೆ, ಮನೆಗೋಗೋಣ. ಕೊನೆಗೂ ಈ ಮಕ್ಡಾಸುರ ಮತ್ತೆ ಅವನ ಅಧರ್ಮ ಅಂತ್ಯ ಆಗಿದೆ. ಹಾ ಹಾ, ನಡಿ ಗೊಲ್ಲ, ಬೇಗ ಹೋಗೋಣ. ನಡಿ. ಮಕಡಾಸುರ, ನನ್ ಮುಂದೆ ಬಾ. ನಾನ್ ನಿನ್ನ ಬಿಡೋದಿಲ್ಲ. ಕೃಷ್ಣ ಕೃಷ್ಣ, ನೀವಿಬ್ರು ನನ್ ಹಿಂದೆ ಬನ್ನಿ ಬನ್ನಿ. ಆ ಮಕಡಾಸುರನ ಅಂತ್ಯ ನನ್ ಕೈಯಲ್ಲೇ ಬರ್ತಿದೆ. ಅಣ್ಣ, ತಡ ಮಾಡ್ಬಿಟ್ರಿ ನೀವು. ಮಕಡಾಸುರನ ಅಂತ್ಯ ಗೊಲ್ಲಾನೇ ಮಾಡ್ಬಿಟ್ಟ. ಕೃಷ್ಣನ ಅಣ್ಣ, ನಾನೇನು ಮಾಡಿಲ್ಲ. ಇದಂತೂ ಮಕಡಾಸುರನ ನಿಯತಿ ವಿಷಯ. ಈಗ ಅವನಂತೆ ನಿಶ್ಚಯ ಆಗಿತ್ತು, ಮತ್ತವನು ಸತ್ತೋದ. ಅಣ್ಣ, ಈಗ ವೃಂದಾವನಕ್ಕೆ ಹೋಗೋಣ. ಯಾಕಂದ್ರೆ ಅಲ್ಲಿ ಶಕ್ತಿ ಪೀಠದ ಸ್ಥಾಪನೆ ಮುಹೂರ್ತ ಮುಗ್ದೋಗ್ಬಿಡುತ್ತೆ. ಕೃಷ್ಣ, ಆ ಮಕಡಾಸುರನಿಂದ ನಾನು ಎಲ್ಲ ಮರ್ತೇ ಬಿಟ್ಟಿದೆ. ಆದ್ರೆ ನಾನು ಶಕ್ತಿ ಪೀಠ ಸ್ಥಾಪನೆ ಶುಭಗಳಿಗೆ ಕಳ್ಕೊಳ್ಳೋದಿಲ್ಲ. ಕೃಷ್ಣ, ಬನ್ನಿ, ಬೇಗ ಬೇಗ ಬನ್ನಿ ಬನ್ನಿ. ಅಯ್ಯೋ ಭಗವಂತ, ಎಲ್ಲಿದ್ದೀರಿ ಭಗವಂತ? ಓ ಓ ಅಯ್ಯೋ ಭಗವಂತ, ನೀವಿಲ್ಲಿ ತಾಳೆ ಪತ್ರದಲ್ಲಿ ಮುಳುಗಿದಿರಿ. ಅಲ್ಲಿ ಮಕ್ಕಳನ್ ಕೆಲ್ಸ ಬೆಣ್ಣೆ ಆಗೋಯ್ತು. ನಾನು ಮೊದ್ಲೇ ಹೇಳಿದ್ದೆ, ಆ ಲಕ್ಷ್ಮಿನ ಸಾಯಿಸೋದು ಈ ಮಕ್ಕಳನ್ ಕೈಲಾಗೋ ಕೆಲ್ಸ ಅಲ್ಲ ಅಂತ. ಆದ್ರೆ ನೀವು ನನ್ ಮಾತೇ ಕೇಳಲಿಲ್ಲ. ನೋಡಿ ಭಗವಂತ, ಅವನು ಆ ಕುಬೇರನ್ ಪುತ್ರನೇ ಆದ್ರೂ ಆ ಲಕ್ಷ್ಮಿ ಅವನನ್ನ ಒಂದ್ಸಾರಿ ಮೊದ್ಲೇ ಸಾಯಿಸಿದ್ಲು. ಆದ್ರೆ ಭಗವಂತ, ಈ ಸಲ ರಾಧೆನೆ ಅವನ್ ಕೆಲ್ಸ ಮುಗಿಸಿದ್ಲು. ಅರ್ಥ ಆಯ್ತಾ ಭಗವಂತ? ಶಾಂತಿ ಭದ್ರಾಕ್ಷ, ಶಾಂತಿ. ನೀನು ಇಷ್ಟೊಂದು ಹಾರಾಡುತ್ತಿರುವುದು ಏಕೆಂದರೆ ನೀನು ಅಧ್ಯಯನ ಮಾಡುವುದಿಲ್ಲ, ಸ್ವ ಅಧ್ಯಯನವಿಲ್ಲ. ಜ್ಞಾನ ಪ್ರಾಪ್ತಿಗಾಗಿ ಮನಸ್ಸು ಶಾಂತವಾಗಿರಬೇಕಾದರೆ ಅಧ್ಯಯನ ಅತ್ಯಂತ ಅವಶ್ಯಕವಾಗುತ್ತದೆ. ಭಗವಂತ ನೋಡಿ, ಅಧ್ಯಯನ ಉದ್ಯಯನ ನನ್ ಕೈಲಾಗ್ದಿರೋ ಕೆಲ್ಸ. ನಾನು ಪ್ರೇತ ತಾನೆ, ನಾನೇನ್ ಮಾಡ್ಲಿ? ನಾನು ಹೋಗ್ತೀನಿ, ರಾಧೆ ಕತೆನ ಬೆಣ್ಣೆ ಮಾಡ್ಬಿಡ್ತೀನಿ.
ಈ ಕೆಲಸ ಬೇರೆ ಯಾರಿಂದನೂ ಆಗುವಂತದ್ದಲ್ಲ. ಅರ್ಥ ಆಯ್ತಾ ಭಗವಂತ? ನಿನಗೇನನಿಸುತ್ತದೆ ಭದ್ರಾಕ್ಷ? ಮಕಡಾಸುರನನ್ನು ಆ ರಾಧೆ ಕೊಂದಳೆ. ಅವನನ್ನು ತಾತಾತಯ್ಯ ವಧಿಸಿದ್ದು ಮತ್ತು ಆ ವಂಚಕ ಇರುವವರೆಗೂ ಆ ರಾಧೆಗೆ ನಾವು ಏನು ಮಾಡಲಾಗುವುದಿಲ್ಲ. ಭಗವಂತ, ನಾನು ಭೂಮಿ ಆಕಾಶನ ಒಂದು ಮಾಡ್ತೀನಿ, ಆದ್ರೆ ಇಲ್ಲಿ ತನಕ ಆ ನಂದನ್ ಮಗ ಕೃಷ್ಣ ಮತ್ತೆ ವೃಷಭನು ಮಗಳು ರಾಧೆ ಇವರಿಬ್ರನ್ನ ಬೇರೆ ಮಾಡಕ್ಕಾಗ್ಲಿಲ್ಲ. ಆಗ್ಲೇ ಇಲ್ಲ ಭಗವಂತ. ಅಸಂಭವ ಎನಿಸುವ ಪ್ರತಿ ಕಾರ್ಯದ ಹಿಂದೆ ಯಾವುದೋ ಒಂದು ರಹಸ್ಯ ಖಂಡಿತ ಅಡಗಿರುತ್ತದೆ. ಈ ಲಕ್ಷ್ಮಿಯ ಮೃತ್ಯುವಿನ ರಹಸ್ಯದ ಹಿಂದೆ ಅವಳ ಪೂರ್ವಾವತಾರ ಅಡಗಿದೆ. ಇದಂತೂ ನನಗೆ ಅರ್ಥನೇ ಆಗ್ಲಿಲ್ಲ ಭಗವಂತ. ಅದಕ್ಕೆ ಹೇಳಿದ್ದು ಅಧ್ಯಯನ ಮಾಡಬೇಕು. ನೀನು ಸಾಗರ ಪುತ್ರಿ, ನೀನೇ ದೇವಪತ್ನಿ, ನೀನೇ ಕ್ಷೀರಸಾಗರ ವಾಸಿನಿ. ಆದರೆ ನೀನೇ ಅಸುರ ಪುತ್ರಿ, ಜನ್ಮಿಸಿದೆ. ನೀನು ಭೂತಳದಿ, ಅದಕ್ಕೆ ಹೆಸರಿದೆ ನಿನಗೆ ಪಾತಾಳ ನಿವಾಸಿನಿ. ಲಕ್ಷ್ಮಿ ತನ್ನ ಒಂದು ಜನ್ಮದಲ್ಲಿ ಅಸುರ ಪುತ್ರಿಯಾಗಿದ್ದಳು. ಲಕ್ಷ್ಮಿ ಭಗವಂತ, ಅವಳು ಅಸುರ ಪುತ್ರಿನ? ಯಾವ ಕುಲದಲ್ಲಿ ಹುಟ್ಟಿದ್ದು? ಯಾವ ವಂಶದವಳು? ಏನ್ ಹೆಸರು ಅವಳದು? ದೈತ್ಯರಾಜ ಪುಲೋಮನ ಪುತ್ರಿ. ಅವಳ ಹೆಸರು ಪುಲೋಮಿ. ಪಾತಾಳ ನಿವಾಸಿನಿ. ಪುಲೋಮಿಯಲ್ಲಿ ಅಡಗಿದೆ ರಹಸ್ಯ. ನಿನ್ನ ಆ ಲಕ್ಷ್ಮಿಯ ಮೃತ್ಯುವಿಗೆ. ಓ ಕ್ಷೀರಸಾಗರ ವಾಸಿ, ನಡಿ ಹೋಗೋಣ ಪಾತ. ಜೀವನದೆಲ್ಲ ಸತ್ವ ತತ್ವಗಳ ಬೆರೆಸಿ ಅಭಿಷೇಕ ಮಾಡೋಣ. ಶಕ್ತಿದಾಯನಿಯ ಶಕ್ತಿ ಅನೇಕ ರೂಪಗಳನ್ನು ನೋಡೋಣ. ಗೋಪರು ನಾವು ಹಾಲು ತುಪ್ಪಗಳ ಅಭಿಷೇಕವನ್ನು ಮಾಡೋಣ. ಸ್ಥಾಪನೆ ಮಾಡಲು ಹೋಗೋಣ ಮಾತೆಯ ಶಕ್ತಿ ಪೀಠವನ್ನು. ಸ್ಥಾಪಿತಗೊಳಿಸಲು ಹೋಗೋಣ ಮಾತೆಯ ಖಂಡಿತ ರೂಪವನ್ನು. ಸ್ಥಾಪನೆ ಮಾಡಲು ಹೋಗೋಣ ಮಾತೆಯ ಶಕ್ತಿ ಪೀಠವನ್ನು. ಸ್ಥಾಪಿತಗೊಳಿಸಲು ಹೋಗೋಣ ಮಾತೆಯ ಖಂಡಿತ ರೂಪವನ್ನು. ಭಕ್ತರೇ, ಮಾತೆಯ ಈ ಶಕ್ತಿಪಿಂಡಕ್ಕೆ ಜೀವತತ್ವದೊಂದಿಗೆ ಪೂರ್ಣಾಭಿಷೇಕ ನಡೆದಿದೆ. ಈಗ ಮಾತೆಯ ಪ್ರಾಣ ಪ್ರತಿಷ್ಠೆಯಾಗಲಿದೆ. ಆದರೆ ಅದರ ಪೂರ್ವ ನಾವು ಮಾತೆಯ ಈ ಶಕ್ತಿಪಿಂಡದ ಶೋಭಾಯಾತ್ರೆ ಪೂರೈಸಬೇಕು. ಹಾಗೆ ಸಮಸ್ತ ವ್ರಜಮಂಡಲ ವಾಸಿಗಳಿಗೂ ಮಾತೆಯ ದರ್ಶನದ ಲಾಭ ಸಿಗಬೇಕು. ಅಯ್ಯೋ ಭಗವಂತ, ಇಷ್ಟು ದೊಡ್ಡ ಬೆಟ್ಟನ ನಾನು ಬದುಕಿದಾಗಲೇ ಹತ್ತಿರ್ಲಿಲ್ಲ. ಅಯ್ಯೋ ಭಗವಂತ, ಇದೆಲ್ಲಿ ಕರ್ಕೊಂಡ್ ಬಂದ್ರಿ? ಇಲ್ಲಂತೂ ಏನೂ ಇಲ್ಲ. ನಾನ್ ಅನ್ಕೊಂಡೆ ನೀವು ಮಾರ್ಗ ಹುಡುಕ್ತಿದ್ದೀರಾ ಅಂತ. ಇಲ್ಲಂತೂ ಎಲ್ಲಿ ನೋಡಿದ್ರು ಜಲನೇ ಇದೆಯಲ್ಲ, ಯಾವ ಹಸುರನೂ ಇಲ್ಲ, ಮಾರ್ಗನೂ ಇಲ್ಲ. ಇದೇ ಪಾತಾಳ ಲೋಕಕ್ಕೆ ಹೋಗುವ ಮಾರ್ಗ. ಭಗವಂತ, ಪಾತಾಳ? ಆಕಾಶ ಬಿಟ್ರೆ ಇಲ್ಲಿ ಎಲ್ಲಿ ಪಾತಾಳಕ್ಕೆ ಹೋಗೋ ಮಾರ್ಗ ಇದೆ? ನರಕಕ್ಕೆ ಹೋಗಲು ಸಾಯಬೇಕು ಮತ್ತು ಪಾತಾಳಕ್ಕೆ ಮುಳುಗಬೇಕು. ಪಾತಾಳ ಲೋಕಕ್ಕೆ ಹೋಗಲು ಇದೊಂದೇ ಮಾರ್ಗ. ಭಗವಂತ, ನನಗಂತೂ ನಿಮ್ ಚರಣನೇ ಸಾಕಷ್ಟಾಯ್ತು. ನನಗೆ ಸ್ವರ್ಗ ನರಕದಿಂದ ಮತ್ತೆ ಪಾತಾಳದಿಂದ ಏನಾಗ್ಬೇಕಿದೆ? ನಾನು ನಿಮ್ಗಾಗಿ ಇಲ್ಲೇ ಪ್ರತೀಕ್ಷೆ ಮಾಡ್ತೀನಿ ಭಗವಂತ. ನೀವು ಹೋಗಿ ಪಾತಾಳ ನೋಡ್ಕೊಂಡು ಮತ್ತೆ ಬನ್ನಿ. ನಿನ್ನಿಂದ ಪ್ರತೀಕ್ಷೆ ಮಾಡಿಸುವುದಾದರೆ ಇಲ್ಲೇಕೆ ಕರೆಯುತ್ತಿದ್ದೆ?
ನೀನು ಪಾತಾಳಕ್ಕೆ ಹೋಗುವೆ ಮತ್ತು ಇಲ್ಲಿಂದಲೇ ಹೋಗುವೆ. ಭಗವಂತ, ಪಾತಾಳಕ್ಕೆ ಹೋಗಕ್ ಬೇರೆ ಮಾರ್ಗನೂ ಇರ್ಬೇಕು. ಎಷ್ಟು ಸಲ ಹೋಗಿದ್ದೀನಿ ನಾನು ಅಲ್ಲಿಗೆ. ಭಗವಂತ, ಅದು ಆಕಾಶದಿಂದ ಪಾತಾಳಕ್ಕೆ ಹೋಗೋದು ಅಷ್ಟು ಸರಿ ಕಾಣ್ತಿಲ್ಲ ಭಗವಂತ. ಯಾರನ್ನು ನೋಡಬೇಕಾಗಿದೆಯೋ ಅವರನ್ನು ನೋಡಲು ಇದೊಂದೇ ಮಾರ್ಗವಿದೆ. ನಡಿ, ತಿಳಿದು ಬಾ. ಕಂಸನಾಮ ಸತ್ಯ, ಕಂಸನಾಮ ಸತ್ಯ. ಏನ್ ಮಾಡ್ಲಿ? ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ. ರಾಧೆ, ಈ ಶೋಭಾಯಾತ್ರೆಯಲ್ಲಿ ನೀನು ಎಲ್ಲರಿಗಿಂತ ಮುಂದಿರಬೇಕು. ಏಕೆಂದರೆ ಈ ಶೋಭಾಯಾತ್ರೆ ಮತ್ತು ಶಕ್ತಿಪಿಂಡದ ಸ್ಥಾಪನೆ ನಿನ್ನಿಂದಲೇ ಪೂರ್ಣವಾಗಬೇಕು. ಶೋಭಾಯಾತ್ರೆ ಪ್ರಾರಂಭವಾಗಲಿ. ಮಾತೆ ಶಕ್ತಿಗೆ ಮಾತೆ ಯಾತ್ರೆಗೆ ಮಾತೆ ಶಕ್ತಿಗೆ ಮಾತೆ ಶಕ್ತಿಗೆ ಮಾತೆ ಶಕ್ತಿಗೆ. ನಾರಾಯಣ ನಾರಾಯಣ. ಇಂದು ಜಗತ್ತಿನಲ್ಲಿ ಎಷ್ಟು ದೊಡ್ಡ ಸಂಗಮವಾಗುತ್ತಿದೆ ಪ್ರಭು. ದೇವಿ ಶಕ್ತಿಯ ಶಕ್ತಿಪಿಂಡ ರಾಧೆಯ ಮೂಲಕ ಸ್ಥಾಪಿತವಾಗುತ್ತಿದೆ ಪ್ರಭು. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ಆದರೆ ಈ ಪಿಂಡ ಸ್ಥಾಪನೆಯಲ್ಲಿ ಪ್ರಾಣ ಪ್ರತಿಷ್ಠೆ ನೆರವೇರಬೇಕೆಂದರೆ ಆ ಸ್ಥಳದಲ್ಲಿ ಭಗವಂತ ಶಿವ ಮತ್ತು ದೇವಿ ಪಾರ್ವತಿ ಅವರು ಉಪಸ್ಥಿತಿಯನ್ನ ಪಡೆಯಬೇಕು. ಆದರೆ ಹಾಗೇಕೆ ಪ್ರಭು? ದೇವಿ ಪಾರ್ವತಿ ಮತ್ತು ಭಗವಂತ ಶಿವನ ಉಪಸ್ಥಿತಿ ಅಲ್ಲಿ ಅವಶ್ಯಕವೇಕೆ ಪ್ರಭು? ದೇವರ್ಷಿ, ದೇವಿ ಲಕ್ಷ್ಮಿ ಕೇವಲ ಶಕ್ತಿಪೀಠದ ಸ್ಥಾಪನೆಗೆ ಕಾರಣಳು. ಆದರೆ 50 ಶಕ್ತಿಪೀಠದ ಸ್ಥಾಪನೆಯಲ್ಲಿ ಭಗವಂತ ಶಿವ ಮತ್ತು ದೇವಿ ಪಾರ್ವತಿಯ ಅಮೂಲ್ಯ ಯೋಗದಾನವಿದೆ. ಆದ್ದರಿಂದ 51ನೇ ಶಕ್ತಿಪೀಠದ ಸ್ಥಾಪನೆಗೆ ಅವರಿಬ್ಬರ ಉಪಸ್ಥಿತಿ ಇರುವುದು ಬಹಳ ಅವಶ್ಯಕ ದೇವರ್ಷಿ. ನಾರಾಯಣ ನಾರಾಯಣ. ಆದರೆ ಪ್ರಭು, ಈ ಸಮಯದಲ್ಲಿ ದೇವರ ದೇವ ಮಹಾದೇವ ಸಮಾಧಿಯಲ್ಲಿದ್ದಾರೆ. ಅವರು ಶಕ್ತಿಪೀಠದ ಸ್ಥಾಪನೆಯಲ್ಲಿ ಹೇಗೆ ಸಮ್ಮಿಳಿತರಾಗುವರು ಪ್ರಭು? ಅಯ್ಯೋ, ಬಿದ್ದೆ. ಭಗವಂತ, ನಾವು ಪಾತಾಳನೇ ತಲುಪಿದ್ವಾ ಅಥವಾ ಬೇರೆಲ್ಲಾದ್ರೂ ತಲುಪಿದ್ವಾ? ಬಾ. ಇದು ಪಾತಾಳ ಲೋಕದ ಯಾವ ಕ್ಷೇತ್ರವೆಂದರೆ ಇದು ಹಿಂದೆ ಧನ ಸಂಪತ್ತು ಮತ್ತು ವ್ಯಾಮೋಹದ ವಾಸಸ್ಥಾನ ಆಗಿತ್ತು. ಆದರೆ ನೋಡು, ದೇವತೆಗಳು ಇದಕ್ಕೆಂತ ದುರ್ದಶೆ ತಂದಿಟ್ಟರು. ಭದ್ರಾಕ್ಷ, ನಿನಗೆ ಗೊತ್ತೇ ಇದು ಯಾರ ಕ್ಷೇತ್ರವೆಂದು? ಅಂದಾಜ್ ಮಾಡ್ಬೋದು ಭಗವಂತ. ಇದು ಪುಲೋಮನ್ನಂದು ತಾನೆ? ದೈತ್ಯರಾಜ ಪುಲೋಮನ. ಹಿಂದೆ ಆತ ಆ ಲಕ್ಷ್ಮಿಯ ಬಹಳ ದೊಡ್ಡ ಭಕ್ತ ಆಗಿದ್ದವನು. ಆದರೆ ದೇವತೆಗಳು ಅವನಿಗಂದು ಮೋಸ ಮಾಡಿ ಅವನ ನಾಶ ಮಾಡಿದರು. ಭಗವಂತ, ಇಲ್ಲಿ ಕಂದರನೇ ಕಂದರ ಕಾಣ್ತಾ ಇದೆಯಲ್ಲ, ಈ ಪುಲೋಮನ ಎಲ್ಲಿದ್ದಾನೆ? ಇಲ್ಲಿದ್ಲು, ಅಲ್ಲಿದ್ಲು, ಎಲ್ಲಿ ಹೋದ್ಲು? ಇಲ್ಲಿದ್ಲು, ಇಲ್ಲೇ ಇದ್ಲು. ಭಗವಂತ, ನನ್ಗನ್ಸುತ್ತೆ ಇಲ್ಲಿ ನನ್ನ ಹಾಗೆ ಯಾವುದೋ ಪ್ರೇತ ಅಲಿತಿರ್ಬೇಕು. ಇದ್ಯಾವ ಭೂತ ಪ್ರೇತದ ಸ್ವರದಂತಿಲ್ಲ. ಅವನನ್ನೇ ನಾವು ಇಲ್ಲಿ ನೋಡಬಂದದ್ದು. ನಡಿ. ಇಲ್ಲೇ ಇದ್ಲು, ಎಲ್ಲಿ ಹೋದ್ಲು? ಅವಳು ಇಲ್ಲೇ ಇದ್ಲು, ಎಲ್ಲಿ ಹೋದ್ಲು? ಅಯ್ಯೋ ಭಗವಂತ, ಈ ಪಾಳು ಬಿದ್ದ ಪಾತಾಳದಲ್ಲಿ ಇಲ್ಲಿ ಕಂದರದ ಹೊರತು ಏನು ಕಾಣ್ತಾನೆ ಇಲ್ವಲ್ಲ. ಇವನು ಏನ್ ಬಡಬಡಾಯಿಸ್ತಿದ್ದಾನೆ? ನಾವು ನಮ್ ಕೈಕಾಲ್ನ ತರ್ಚ್ಕೊಂಡು ಇವನ್ನ ಹುಡುಕಿದ್ವ ಭಗವಂತ? ಹಾ ಭದ್ರಾಕ್ಷ, ಇವನನ್ನೇ ಹುಡುಕಿ ಬಂದಿದ್ದು ನಾವು. ಸಿಕ್ಕಿಬಿಟ್ಟ. ಪುಲೋಮನ, ದೈತ್ಯರಾಜ ಪುಲೋಮನ. ಅವಳಿಲ್ಲೇ ಇದ್ಲು, ಇಲ್ಲಿ. ಭಗವಂತ, ನನಗನ್ಸ್ತಿರೋದು
ಪುಲೋಮನ ಮನ್ಸು ಪಾಳಾಗಿದೆ. ಇವನು ಎಲ್ಲೆಲ್ಲೋ ಹೀಗೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾನೆ. ಅಯ್ಯೋ ಛೇ, ಇವನ್ ನಮ್ಗೆ ಯಾವ ಕೆಲ್ಸಕ್ಕೆ ಬರ್ತಾನೆ ಭಗವಂತ, ಬಿಡಿ. ಈಗ ನಮಗೆ ಬೇಕಿರುವುದು ಇವನೇ. ಈತ ನಮಗೋಸ್ಕರ ಎಂಥ ಕಾರ್ಯ ಮಾಡುವನೆಂದರೆ ಮೊದಲು ಯಾರು ನಮಗೋಸ್ಕರ ಮಾಡಲಾಗದಂಥದ್ದು. ಇವನಾ? ಧೈರ್ಯ ಭದ್ರಾಕ್ಷ, ಎಲ್ಲ ಸರಿಯಾಗಲಿದೆ. ದೈತ್ಯರಾಜ, ನಿಮ್ಮ ಪುತ್ರಿ ಪುಲೋಮಿ ನಮ್ಮ ಬಳಿ ಇದ್ದಾಳೆ. ಪುಲೋಮಿ? ಯಾವ ಪುಲೋಮಿ? ಯಾವ ಪುಲೋಮಿ ಬಗ್ಗೆ ಹೇಳ್ತಾ ಇದೀಯಾ? ನೀವು ಯುಗದಿಂದ ಹುಡುಕುತ್ತಿರೋ ನಿಮ್ಮ ಪುತ್ರಿ ಪುಲೋಮಿ. ಹಾ, ನಾನು ಹುಡುಕ್ತಾ ಇದ್ದೀನಿ. ಅವಳಿಲ್ಲೇ ಇದ್ಲು. ಭಗವಂತ, ಜೀವನದಲ್ಲಿ ಮೊದಲನೇ ಬಾರಿ ನನಗೆ ಈ ರೀತಿ ದಯೆ ಬರ್ತಿರೋದು. ಇವನಿಗೆ ಸ್ವತಃ ನಾವೇ ಸಹಾಯ ಮಾಡ್ಬೇಕಾಗುತ್ತೆ ಭಗವಂತ. ಇವನ್ ನಮಗೆ ಯಾವ ಸಹಾಯ ಮಾಡ್ತಾನೆ? ಅವಳಿಲ್ಲೇ ಇದ್ಲು. ಎಲ್ಲಿ ಹೋದ್ಲು? ದೈತ್ಯರಾಜ ಪುಲೋಮನ ನಿಮ್ಮ ಪುತ್ರಿ ಪುಲೋಮಿ, ನೀವು ವರ್ಷಗಳಿಂದ ಹುಡುಕುತ್ತಿರುವ ಆ ಪುಲೋಮಿ, ಅರ್ಥಾತ್ ಲಕ್ಷ್ಮಿ, ಅರ್ಥಾತ್ ರಾಧೆ ಈ ಸಮಯ ಮದುವೆಯಲ್ಲಿದ್ದಾಳೆ.